ಚೇಂಬರ್ನಲ್ಲೇ ಚೆಕ್ಕಂದ ಆಡಿದ ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್. ರಾಸಲೀಲೆ ವಿಡಿಯೋ ಹೊರ ಬೀಳ್ತಾ ಇದ್ದಂತೆ ರಾಮಚಂದ್ರ ರಾವ್ ಶಾಕ್ ಮೇಲೆ ಶಾಕ್. ರಿಟೈರ್ ಆಗೋಕೆ 3 ತಿಂಗಳು ಇರುವಾಗಲೇ ಚಪಲಕ್ಕೆ ಡಿಜಿಪಿ ತಲೆದಂಡುವಾಗಿದೆ. ರಿಟೈರ್ ಆಗೋಕೆ 3 ತಿಂಗಳು ಇರುವಂತಹ ಸಂದರ್ಭದಲ್ಲಿಯೇ ಚಪಲಕ್ಕೆ ಡಿಜಿಪಿ ತಲೆದಂಡುವಾಗಿದೆ. ವಿಡಿಯೋ ಆಡಿಯೋದಲ್ಲಿ ಕಾಮಲೀಲೆ ಪ್ರದರ್ಶಿಸಿದಂತಹ ರಾಮಚಂದ್ರಗೆ ಸಸ್ಪೆಂಡ್ನ ಶಿಕ್ಷೆ. ಸಸ್ಪೆಂಡ್ ಆದ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆ ನಡೆಯುತ್ತೆ. ಸಸ್ಪೆಂಡ್ ಆಗಿರೋದ್ರಿಂದ ರಾಮಚಂದ್ರ ರಾವ್ ಅರ್ಧ ವೇತನಕ್ಕೆ ತಡೆಯನ್ನ ನೀಡಲಾಗುತ್ತೆ. ಇಲಾಖಾ ತನಿಖೆ ಮುಗಿಯುವವರೆಗೂ ಸಿಗ್ತಾ ಇರುವಂತಹ ಬಚ್ಚೆಗಳಿಗೂ ಕೊಕ್ಕಿ ಹಾಕಲಾಗುತ್ತೆ. ತನಿಖೆಯಲ್ಲಿ ರಾಮಚಂದ್ರ ರಾವ್ ತಪ್ಪು ಸಾಬೀತಾದ್ರೆ ವಜಾ ಆಗೋದು ಗ್ಯಾರಂಟಿ. ಅದರಲ್ಲಿ 2 ಮಾತಿಲ್ಲ. ವಜದ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅವ್ರು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಇರೋದು ನಾನಲ್ಲ ಅನ್ನುವಂತಹ ಒಂದು ಹೇಳಿಕೆ, ಮತ್ತೊಂದು ಹೇಳಿಕೆ ಇದು ಯಾವಾಗಲೂ 8 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ 8 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಆದರೂ ಕೂಡ ಇದು ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅದು ಯೂನಿಫಾರ್ಮ್ ಹಾಕೊಂಡಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೇನೋ ಸಸ್ಪೆಂಡ್ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಸಸ್ಪೆಂಡ್ ಅನ್ನ ಮಾಡಿ ಮುಜುಗರಕ್ಕೆ ಒಳಗಾಗ್ತಾ ಇದ್ದಂತಹ ಸರ್ಕಾರ ತಪ್ಪಿಸ್ಕೊಳ್ಳುವಂತಹ ಕೆಲಸ ಏನೋ ಮಾಡಿದೆ. ಬಟ್ ಆದ್ರೆ ತನಿಖೆ ನಡಿಬೇಕು. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳಲಿಕ್ಕಿದೆ. ತನಿಖೆಯಲ್ಲಿ ಇನ್ ಕೇಸ್ ಏನಾದರೂ ಇದು ನಿಜ ಸತ್ಯ ಅನ್ನೋದೇನಾದರೂ ಸಾಬೀತಾದರೆ ವಜಾ ಆಗೋದು ಗ್ಯಾರಂಟಿ. ರಾಮಚಂದ್ರ ರಾವ್ಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ.